ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ. ಸೊ ಬಹಳಷ್ಟು ವರ್ಷಗಳಿಂದ ಶಿಕ್ಷಕರಾಗಬೇಕು ಅನ್ನುವಂತಹ ಒಂದು ಕನಸನ್ನು ಕಂಡಿರ್ತಕ್ಕಂತಹ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋ ಮೇ ಬಿ ಮೋಟಿವೇಟ್ ಆದರೂ ಆಗಬಹುದು ಅಥವಾ ಒಂದು ಭರವಸೆಯನ್ನು ಮೂಡಿಸ್ಬೋದು ಅಂತಲೇ ಹೇಳ್ಬೋದು. ಸೊ ಬಹಳಷ್ಟು ದಿನಗಳಿಂದ ನೇಮಕಾತಿಗೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ವಿ. ಆದರೆ ಯಾವುದೇ ಹೋರಾಟಗಳು ಫಲ ನೀಡಿರಲಿಲ್ಲ. ಬಟ್ 24ನೇ ತಾರೀಕಿನಲ್ಲಿ ಏನೋ ಹೋರಾಟವನ್ನು ಮಾಡಿದ್ರು ಎಲ್ಲ ಆಸ್ಪಿರೆಂಟ್ಸು, ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು ಎಲ್ಲೋ ಒಂದು ಕಡೆ ನಮಗೆ ಪಾಸಿಟಿವಿಟಿಯನ್ನು ತಂದುಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವತ್ತಿನ ದಿನ ಮಾಡಿರ್ತಕ್ಕಂತಹ ಹೋರಾಟದಿಂದ ಇವತ್ತು ಮುಖ್ಯಮಂತ್ರಿಗಳಿಗೆ ಅದು ರೀಚ್ ಆಗಿ ನಮಗೆ ಭರವಸೆಯನ್ನು ಕೊಟ್ಟಿರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ 20,000 ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತೀವಿ ಅಂತ. ಸೊ ಇವತ್ತು ಶಿಕ್ಷಕರ ನೇಮಕಾತಿ ಕನಸನ್ನು ಕಂಡು ಕಾಯ್ತಾ ಇರ್ತಕ್ಕಂತಹ ಒಂದು ಸ್ಪರ್ಧಾರ್ಥಿಗಳಿಗೆ ಒಂದು ದೊಡ್ಡ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 20,000 ಶಿಕ್ಷಕರ ನೇಮಕಾತಿಯನ್ನು ಮಾಡೋದಾಗಿ ಹೇಳಿದ್ದಾರೆ. ಆದರೆ ಇದು ಕೇವಲ ಘೋಷಣೆನ, ಹೇಳಿಕೆನ ಅಥವಾ ನಿಜವಾಗ್ಲೂ ಜಾರಿ ಆಗ್ತಕ್ಕಂತಹ ಒಂದು ನಿರ್ಧಾರವನ್ನು ತಗೊಂಡಿದ್ದಾರಾ? ಇದ್ರ ಜೊತೆಗೆ ಏನು 24ನೇ ತಾರೀಕಿನಂದು ವಿದ್ಯಾರ್ಥಿಗಳು ನಡೆಸಿದಂತಹ ಒಂದು ಪ್ರತಿಭಟನೆ ಏನಿದೆ ಅದು ಕೂಡ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಏನು ರಾಜ್ಯದಲ್ಲಿ ಶಿಕ್ಷಕರ ಕೊರತೆಯನ್ನು ನಿವಾರಣೆ ಮಾಡೋದಕ್ಕೋಸ್ಕರ 20,000 ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ಇದು ಸ್ಪೆಷಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಇರತಕ್ಕಂತಹ ಖಾಲಿ ಹುದ್ದೆಗಳ ಹಿನ್ನೆಲೆಯಲ್ಲಿ ಬಂದಿರುವಂಥದ್ದು. ವರ್ಷಗಳಿಂದ ನೇಮಕಾತಿಯನ್ನು ನಿರೀಕ್ಷಿಸ್ತಾ ಇರ್ತಕ್ಕಂತಹ ಅಭ್ಯರ್ಥಿಗಳಿಗೆ ಇದು ಒಂದು ಆಶಾಕಿರಣ ಅಂತಲೇ ಹೇಳ್ಬೋದು. ಆದರೆ ನಾವಿವಾಗ ಏನು ಮಾಡಬೇಕು? ಕೇವಲ ಅವರು ಹೇಳಿರ್ತಕ್ಕಂತಹ ಹೇಳಿಕೆಯನ್ನು ಅಥವಾ ಘೋಷಣೆಯನ್ನು ಕೇಳಿ ಖುಷಿ ಪಡೋದಾ, ಅಥವಾ ಅಧಿಕೃತ ಅಧಿಸೂಚನೆ ನೋಟಿಫಿಕೇಷನ್ ಬರೋ ತನಕ ಶಾಂತವಾಗಿ ನಾವು ತಯಾರಿಯನ್ನು ಮುಂದುವರಿಸೋದಾ, ಅಥವಾ ಇದನ್ನು ನಮಗೆ ಬಾಯಿ ಮುಚ್ಚಿಸ್ಲಿಕ್ಕೆ ಅಥವಾ ವಿದ್ಯಾರ್ಥಿಗಳನ್ನು ಶಾಂತವಾಗಿರಿಸೋದಕ್ಕೆ ಯಾವುದೇ ಪ್ರೊಟೆಸ್ಟ್ ಮಾಡದೇ ಇರೋ ಥರ ತಡಿಲಿಕ್ಕೆ, ಅಥವಾ ಮುಂದೆ ಬರ್ತಕ್ಕಂತಹ ಚುನಾವಣೆಗೆ ಎಲ್ಲಿ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಹೇಳಿರ್ತಕ್ಕಂತಹ ಒಂದು ಸಿಂಪಲ್ ಹೇಳಿಕೆನ, ಬರೀ ಹೇಳಿಕೆನ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಸೊ ಏನು 24ನೇ ತಾರೀಕಿನಲ್ಲಿ ಬೇರೆ ಬೇರೆ ಕಡೆಗಳಿಂದ ಧಾರವಾಡದಲ್ಲಿ ಸೇರಿ ಪ್ರತಿಭಟನೆಯನ್ನು ಮಾಡಿದ್ರು. ನಮ್ಮ ಒಂದು ಬೇಡಿಕೆ ಏನಾಗಿತ್ತು ಅಂತ ಹೇಳಿದ್ರೆ, ಖಾಲಿ ಹುದ್ದೆಗಳ ಭರ್ತಿಯನ್ನು ತ್ವರಿತಗೊಳಿಸಬೇಕು ಅನ್ನೋದು, ಅಧಿಸೂಚನೆ ಸ್ಪಷ್ಟವಾಗಿ ಪ್ರಕಟ ಮಾಡಬೇಕು ಅನ್ನೋದು, ಮತ್ತು ಯಾವುದೇ ಕಾರಣಕ್ಕೂ ಡಿಲೇ ಮಾಡಬಾರ್ದು, ವಿಳಂಬ ಮಾಡಬಾರ್ದು ಅನ್ನೋದಾಗಿತ್ತು. ಸೊ ಈ ಒಂದು ಹೋರಾಟ ಸರ್ಕಾರದ ಮೇಲೆ ಬಹಳಷ್ಟು ಪ್ರೆಷರನ್ನು ಹಾಕಿದೆ, ಒತ್ತಡವನ್ನು ಹೆಚ್ಚಿಸಿದೆ. ಹಾಗಾಗಿ ನೀವು ಅಬ್ಸರ್ವ್ ಮಾಡಿ, ಇತಿಹಾಸವನ್ನು ನೋಡಿದಾಗ ಹೋರಾಟಗಳು ಬಹಳಷ್ಟು ಬಾರಿ ಫಲವನ್ನು ಕೊಟ್ಟಿರುವಂಥದ್ದು. ಸೊ ಆದರೆ ಹೋರಾಟದ ಜೊತೆಗೆ ತಯಾರಿನೂ ಕೂಡ ಈಕ್ವಲಿ ಇಂಪಾರ್ಟೆಂಟ್ ಆಗಿರುತ್ತಲ್ವ. ಸೊ ಹಾಗಾಗಿ ನಾವು ಏನು ಮಾಡಬೇಕು? ಪ್ರತಿದಿನ ನಾವು ಓದೋದನ್ನು ನಿಲ್ಲಿಸಬಾರ್ದು. ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಬೇಕು. TET ಆಗಿರ್ಬೋದು, CET ಆಗಿರ್ಬೋದು, GK, ಕರೆಂಟ್ ಅಫೇರ್ಸ್ ಮೇಲೆ ನಾವು ಜಾಸ್ತಿ ಫೋಕಸ್ನ ಮಾಡಬೇಕು. ಈ ನೆಗೆಟಿವ್ ಮಾತುಗಳಿಂದ ದೂರ ಇರಬೇಕು. ಸೊ ನೆಗೆಟಿವ್ ಮಾತುಗಳು ಅಂದಿದ ತಕ್ಷಣ ನನ್ನ ಕಮೆಂಟ್ಸಲ್ಲಿ ನಾವು ತುಂಬ ನೋಡ್ತಾ ಇರ್ತೀವಿ. ಒಬ್ಬರಲ್ಲ ಒಬ್ಬರು ಬಂದುಬಿಟ್ಟು ಈ ವರ್ಷ ಯಾವುದೇ ನೇಮಕಾತಿ ಆಗಲ್ಲ ಅಂತ ಅಂದ್ಬಿಟ್ಟು ಏನು ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಾರೆ. ಸೊ ಅಂಥ ಮಾತುಗಳಿಂದ ಕೆಲವರು ಎಲ್ಲೋ ಒಂದು ಕಡೆ ಕುಗ್ಗಿ ಹೋಗ್ತಾ ಇದ್ದಾರೆ. ಹೌದು, ಈ ವರ್ಷ ಯಾವುದೇ ನೇಮಕಾತಿ ಆಗಲ್ವೇನೋ ಅಂತ. ಸೊ ಯಾರೋ ಒಬ್ಬರು ಇಬ್ಬರು ಬಂದು ಈ ಥರ ನೆಗೆಟಿವಿಟಿನ ಸ್ಪ್ರೆಡ್ ಮಾಡೋದ್ರಿಂದ ಬಹಳಷ್ಟು ಜನ ಅದನ್ನೇ ನಂಬ್ಕೊಂಡು ಓದೋದನ್ನೇ ಎಷ್ಟೋ ಜನ ಸ್ಟಾಪ್ ಮಾಡಿಬಿಟ್ಟಿರ್ತಾರೆ. ಸೊ ಈ ವರ್ಷ ನೇಮಕಾತಿ ಮಾಡಿಲ್ಲ ಅಂತಂದರೆ ವಿದ್ಯಾರ್ಥಿಗಳು ಮತ್ತಷ್ಟು ಉಗ್ರವಾಗಿ ಹೋರಾಟವನ್ನು ಮಾಡ್ತಾರೆ ಅನ್ನೋದು ಆಲ್ರೆಡಿ ಇವಾಗ ಸರ್ಕಾರಕ್ಕೆ ತಿಳಿದಿರೋದ್ರಿಂದ ಈ ವರ್ಷ ನೇಮಕಾತಿ ಆಗೇ ಆಗುತ್ತೆ ಅಂತಕ್ಕಂಥ ಒಂದು ಭರವಸೆಯನ್ನು ಸಿದ್ದರಾಮಯ್ಯನವರು ಕೂಡ ಕೊಟ್ಟಿರೋದ್ರಿಂದ ನೇಮಕಾತಿ ಆಗುತ್ತೆ. ಯಾವುದೇ ಒಂದು ನೆಗೆಟಿವ್ ಮಾತುಗಳಿಗೆ ತಲೆ ಕೆಡಿಸ್ಕೊಳ್ದಿರ ನಿಮ್ಮ ಕೆಲಸ ಏನಿದೆ ಅದನ್ನು ಮಾತ್ರ ಮಾಡಿ. ಸೊ ನೀವು ನನ್ನ ವಿಡಿಯೋದ ಕಾಮೆಂಟ್ಸ್ಗಳಲ್ಲಿ ಕೂಡ ನೋಡ್ಬೋದು, ಬಹಳಷ್ಟು ಜನ ಬಂದು 2027ಕ್ಕೆ ನೋಟಿಫಿಕೇಷನ್ ಆಗುತ್ತೆ, ಈ ವರ್ಷ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಹೇಳ್ತಾನೆ ಬರ್ತಾ ಇದ್ದಾರೆ. ಬಟ್ ಅಂತಹ ಕಮೆಂಟ್ಸ್ಗಳಿಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ. ನೋಟಿಫಿಕೇಷನ್ ಇದೇ ವರ್ಷ ಆಗುತ್ತೆ. ಅವರು ಹೇಳಿರೋ ಹಾಗೆ 20,000ಕ್ಕೂ ಅಧಿಕ ಶಿಕ್ಷಕರ ನೇಮಕಾತಿ ಕೂಡ ಆಗುತ್ತೆ. ಸೊ ಹಾಗಾಗಿ ನೆಗೆಟಿವ್ ಮಾತುಗಳಿಂದ ತುಂಬಾ ದೂರ ಇರಬೇಕು. ಮತ್ತು ಒಂದು ಮಾತನ್ನು ನೆನಪಲ್ಲಿ ಇಟ್ಕೋಬೇಕು, ಯಾವಾಗಲೂ ಕೂಡ ಅವಕಾಶ ಯಾವಾಗ ಬರುತ್ತೆ ಅನ್ನೋದನ್ನು ನಾವು ನಿರ್ಧಾರ ಮಾಡೋಕ್ಕಾಗಲ್ಲ. ಸೊ ಆದರೆ ಅವಕಾಶ ಬಂದಾಗ ತಯಾರಾಗಿರೋದು ನಮ್ಮ ಕೈಯಲ್ಲಿ ಇರೋವಂಥದ್ದು. ಸೊ ಇದಕ್ಕೆ ನಾನು ಎಕ್ಸಾಂಪಲ್ನ ಕೊಡ್ತೀನಿ, ಅಥವಾ ಒಂದು ಸ್ಟೋರಿ ಮುಖಾಂತರ ನಿಮ್ಗೆ ಹೇಳೋದಿದ್ರೆ, ಒಬ್ಬ ವಿದ್ಯಾರ್ಥಿ 5 ವರ್ಷಗಳಿಂದ ಎಕ್ಸಾಮ್ನ ಬರಿತಾನೆ ಇರ್ತಾನೆ. ಎಲ್ಲರೂ ಅವನಿಗೆ ನೀನು ಯಾವುದೇ ಎಕ್ಸಾಮ್ ಬರೆದ್ರೂ ಪಾಸ್ ಆಗಲ್ಲ ಅಥವಾ ನಿಮ್ಮ ಕೆಲಸ ಸಿಗಲ್ಲ, ಬಿಟ್ಬಿಡು ಅಂತ ಹೇಳ್ತಾರೆ. ಆದರೆ ಅವನು ಒಂದೇ ಒಂದು ಮಾತು ಹೇಳ್ತಾನೆ, ನನ್ನ ಸಮಯ ಇನ್ನೂ ಬಂದಿಲ್ಲ, ಆದರೆ ಮುಂದೊಂದು ದಿನ ಬರುತ್ತೆ ಅಂತ. 6ನೇ ವರ್ಷ ಅವನು ಆಯ್ಕೆ ಆಗ್ತಾನೆ. ಸೊ ಹಾಗಾಗಿ ಯಾರೇ ಒಂದು ನೆಗೆಟಿವಿಟಿನ ಸ್ಪ್ರೆಡ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ನೀವು ಅದನ್ನು ತಲೆಗೆ ಹಾಕೋಬೇಡಿ, ಓಕೆನಾ? ಸೊ ಬಹಳ ಸಲ ದೇವರು ಪರೀಕ್ಷೆ ಮಾಡ್ತಾನೆ, ಆದರೆ ಕೈ ಬಿಡೋದಿಲ್ಲ. ಸೊ 20,000 ನೇಮಕಾತಿ ಘೋಷಣೆ ಒಂದು ಆಶಾಕಿರಣವನ್ನು ಮೂಡಿಸಿದೆ, ಅಥವಾ ಒಂದು ಭರವಸೆಯನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಸೊ 24ನೇ ತಾರೀಕಿನ ಪ್ರತಿಭಟನೆ ಒಂದು ಎಚ್ಚರಿಕೆ ಗಂಟೆ ಆಗಿದೆ. ಇವೆರಡು
ಎರಡೂ ಸೇರಿ ಸರ್ಕಾರದ ಮೇಲೆ ಒತ್ತಡವನ್ನು ಸೃಷ್ಟಿ ಮಾಡಿರೋದಂತೂ ನಿಜ. ಆದರೆ ಕೊನೆಯಲ್ಲಿ ಯಶಸ್ಸು ಯಾರಿಗೆ ಸಿಗುತ್ತೆ ಗೊತ್ತಾ? ನಿರಂತರವಾಗಿ ತಯಾರಿ ಮಾಡಿದವರಿಗೆ, ಕೊನೆವರೆಗೂ ಹೋರಾಡಿದವರಿಗೆ. ಸೊ ಹೋರಾಟ ಮಾಡೋರು ಇತಿಹಾಸವನ್ನು ಬರೀತಾರೆ ಅಂತ ಹೇಳ್ತಾರೆ, ಮಧ್ಯದಲ್ಲಿ ಕೈ ಬಿಡೋರು ಕೇವಲ ಕಥೆಯನ್ನು ಕೇಳ್ತಾರೆ ಅಥವಾ ಕಥೆ ಆಗ್ತಾರೆ ಅಂತ ಹೇಳ್ತಾರೆ. ಸೊ ನೀವು ಯಾವ ವರ್ಗಕ್ಕೆ ಸೇರಬೇಕು ಅಂತ ನೀವು ಈಗಲೇ ತೀರ್ಮಾನ ಮಾಡಿ. ಆ್ಯಂಡ್ ಎಸ್, 20,000 ಶಿಕ್ಷಕರ ನೇಮಕಾತಿ ಅನ್ನೋದು ಶಿಕ್ಷಕರಿಗೆ ಒಂದು ಎಲ್ಲೋ ಒಂದು ಕಡೆ ಒಂದು ಹೋಪ್ಸ್ನ ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಈಗಿಂದನೇ ಓದೋದಕ್ಕೆ ಶುರು ಮಾಡಿ. ಸೊ ಓದ್ತಾ ಇರೋರು ನೀವು ಬಿಡಬೇಡಿ, ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ, ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ತಿಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.